ವಸ್ತುಸ್ಥಿತಿಯನ್ನು ಒಂದು ರಾಜ್ಯ ಸರ್ಕಾರಕ್ಕೆ ಹಣ ಕೊಟ್ಟಿದ್ದೇವೆ ಕೊಟ್ಟಿಲ್ಲ ಅನ್ನೋದ್ರ ಬಗ್ಗೆ ನಾವು ಕೊಟ್ಟಿಲ್ಲ ಅಂತ ಹೇಳೋದು, ಅವ್ರು ಕೊಟ್ಟಿದ್ದೀವಿ ಅಂತ ಹೇಳೋದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ವಿಚಾರಗಳನ್ನು ಹೇಳೋಕ್ಕಾಗೋದಿಲ್ಲ. ನಾವು ಹೇಳೋಕ್ಕಾಗೋದಿಲ್ಲ, ಅವರು ಹೇಳೋಕ್ಕಾಗೋದಿಲ್ಲ. ಈಗ ನಾವಾದರೂ ಅವ್ರು ಕೊಟ್ಟಿಲ್ಲ ಅಂತ ಹೇಳಬೇಕಲ್ವಾ? ಕೊಟ್ಟಿಲ್ಲ ಅಂತ ಹೇಳುವಾಗ ನಾವು ಸುಳ್ಳು ಹೇಳೋಕ್ಕಾಗತ್ತಾ? ನಮಗೆ ಹಣ ಬಂದಿಲ್ಲ, 18,000 ಕೋಟಿ ರೂಪಾಯಿಗೆ ನಾವು ಬೇಡಿಕೆ ಇಟ್ಟಿರೋದು ನಿಜವಾ ಅಲ್ವಾ? ಅದಕ್ಕೆ ನೀವು ಹಣ ಎಷ್ಟು ಕೊಟ್ಟಿದ್ದೀರಾ ಇಲ್ವಾ? ಎರಡೇ ಪಾಯಿಂಟು. ಮತ್ತು GST ನಮಗೆ ಕೊಡಬೇಕಾದಂಥ ಪಾಲು GSTದು ಎಷ್ಟು ಬರಬೇಕು ಅದನ್ನು ನೀವೇ ಹೇಳಿದರೆ, ಕೇಂದ್ರ ಸರ್ಕಾರನೇ ಹೇಳಿಬಿಟ್ರೆ ಭಾಳ ಒಳ್ಳೆಯದಲ್ಲ ನಮಗೆ. ನಿರ್ಮಲಾ ಸೀತಾರಾಮನ್ ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ ನನಗೆ. ಆದರೆ ಅವರು ಹೇಳುವಂಥ ಮಾತುಗಳು ಅಷ್ಟು ಸಮಂಜಸವಾಗಿ ಕಾಣೋದಿಲ್ಲ. ಈಗ ನಮಗೆ ಎಷ್ಟು ಬರಬೇಕು, ನಮ್ಮ GST. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ನಾವು ಕಟ್ಟಿರೋದು ಎಷ್ಟು, ನಮ್ಗೆ ಎಷ್ಟು ಶೇರ್ ಬರಬೇಕು, ಅದರಲ್ಲಿ ನೀವು ಇಷ್ಟೆಷ್ಟು ಕೊಟ್ಟಿದ್ದೀರಾ ಇಲ್ಲಿವರೆಗೆ ಅಷ್ಟು ಹೇಳಿಬಿಟ್ರೆ ಆಯ್ತಪ್ಪ, ಬೇರೆದೇನೂ ಬೇಕಾಗಿಲ್ಲ ನಮಗೆ. ನಾವು ಹೇಳ್ತಾ ಇರೋದು ನಮಗೆ ಬರಬೇಕಾಗಿರೋದು ನಮ್ಮ ಪಾಲು ಬಂದಿಲ್ಲ. ನೀವು ಬಂದಿದೆ ಎಲ್ಲ ಕೊಟ್ಬಿಟ್ಟಿದ್ದೀವಿ ಅಂತಂದರೆ ನಾವು ಯಾವ ರೀತಿ ನಿಮ್ಮ ಹತ್ರ ಆರ್ಗ್ಯುಮೆಂಟ್ ಮಾಡಬೇಕಾಗುತ್ತೆ ಹೇಳಿ? ಅದಕ್ಕೋಸ್ಕರನೇ ನಾವು ಇವತ್ತು ಒಂದು ಎಲೆಕ್ಟೆಡ್ ಗೌರ್ಮೆಂಟ್, ಒಂದು ರಾಜ್ಯ ಸರ್ಕಾರ ದೆಹಲಿಗೆ ಹೋಗಿ ಪ್ರತಿಭಟನೆ ಮಾಡುವ ಮಟ್ಟಕ್ಕೆ ಬರ್ತದೆ ಅಂದರೆ ನಾವು ಹೋಗಿ ಅಲ್ಲಿ ಸುಳ್ಳು ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಅದನ್ನು ಅವರು ಯೋಚನೆ ಮಾಡಬೇಕು. ಒಂದು ರಾಜ್ಯ ಸರ್ಕಾರ ಆಲ್ ರೈಟ್ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಅನ್ನುವಾಗ ಅವರು ನಮ್ಮನ್ನು ಮುಖ್ಯಮಂತ್ರಿಗಳನ್ನು ಕರೆಸ್ಕೊಂಡು ಮಾತಾಡ್ಬೋದಲ್ವಾ? ದಿಸ್ ಈಸ್ ವಾಟ್ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ರಿಲೇಷನ್ಶಿಪ್ ಈಸ್. ನಾವು ಹೋಗಿ ನಾವೇ ಸಮಯ ಕೇಳಿ ನಮಗೆ ಹಣ ಕೊಡಿ ಅಂತ ಕೇಳುವಾಗನೂ ನೀವು ಸ್ಪಂದಿಸೋದಿಲ್ಲ. ಪ್ರತಿಭಟನೆ ಮಾಡ್ತೀವಿ ಅಂದಾಗ ನೀವು ಕರೆದು ಮಾತಾಡೋದಿಲ್ಲ. ಮತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸ್ಟೇಟ್ ಸೆಂಟ್ರಲ್ ರಿಲೇಷನ್ಶಿಪ್ನಲ್ಲಿ ಏನು ಮಾಡಬೇಕು, ಅದಕ್ಕಾಗಿ ನಾವು ಹೋಗಿ ಅಲ್ಲಿ ಮಾಡ್ತಾಯಿದ್ದೀವಿ.